ಆತ್ಮೀಯ ವಿದ್ಯಾರ್ಥಿಗಳೇ, ಸಮಗ್ರ ಅರ್ಥಶಾಸ್ತ್ರದ ಮಹತ್ವದ ಬಗ್ಗೆ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಿಂದಿನ ತರಗತಿಯಲ್ಲಿ ನಾವು ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಅಥವಾ ಸಮಗ್ರ ಅರ್ಥಶಾಸ್ತ್ರದ ಸಾಧನಗಳ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಸಮಗ್ರ ಅರ್ಥಶಾಸ್ತ್ರದ ಮಹತ್ವ, ಸಮಗ್ರ ಅರ್ಥಶಾಸ್ತ್ರದ ಪ್ರಾಮುಖ್ಯತೆ, ಸಮಗ್ರ ಅರ್ಥಶಾಸ್ತ್ರದ ಅನುಕೂಲ, ಸಮಗ್ರ ಅರ್ಥಶಾಸ್ತ್ರದ ಉಪಯೋಗ, ಗುಣ ಎಲ್ಲದನ್ನು ಒಂದೇ ರೀತಿಯಾಗಿ ಬರುತ್ತೆ. ಹಾಗಾಗಿ ಆ ಸಮಗ್ರ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡುವುದರಿಂದ ಏನೇನು ನಮಗೆ ಉಪಯೋಗ ಆಗುತ್ತೆ, ಸಮಗ್ರ ಅರ್ಥಶಾಸ್ತ್ರವನ್ನು ನಾವು ತಿಳ್ಕೊಳ್ಳೋದ್ರಿಂದಾಗಿ ಏನೇನು ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳ್ಕೊಳ್ತೀನಿ. ಈ ಒಂದು ವಿಷಯವನ್ನು ಹಲವಾರು ಅಂಶಗಳ ಮೂಲಕ ನಾವು ಅಭ್ಯಾಸ ಮಾಡೋದಕ್ಕೆ ಸಾಧ್ಯತೆ ಇದೆ. ಸಮಗ್ರ ಅರ್ಥಶಾಸ್ತ್ರ ಅಂದರೆ ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಸವಿಸ್ತಾರವಾಗಿ ಅದರ ಅರ್ಥ ವಿವರಣೆಯನ್ನು ನೀಡಿದ್ದೀನಿ. ಆದ್ರೂ ಇನ್ನೊಮ್ಮೆ ಸಮಗ್ರ ಅರ್ಥಶಾಸ್ತ್ರದ ಅರ್ಥವನ್ನು ಹೇಳಿ ಅದರ ಮಹತ್ವದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಒಂದು ದೇಶದ ಹಣಕಾಸಿನ ಚಟುವಟಿಕೆಗಳ ಸಮಗ್ರ ಅಧ್ಯಯನವನ್ನು ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಯಲಾಗುತ್ತೆ. ಅಂದರೆ ಒಂದು ದೇಶದ ಹಣಕಾಸಿನ ಚಟುವಟಿಕೆಗಳನ್ನು ಒಟ್ಟಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರದ ಮಹತ್ವದಲ್ಲಿ ಮೊದಲನೇದಾಗಿರುವಂಥ ಅಂಶ ಅರ್ಥವ್ಯವಸ್ಥೆಯ ಸಂಪೂರ್ಣ ಚಿತ್ರಣ, ಕಂಪ್ಲೀಟ್ ಪಿಕ್ಚರ್ ಆಫ್ ದಿ ಟೋಟಲ್ ಎಕಾನಮಿ. ನೋಡಿ, ಇಡೀ ದೇಶದ ಅರ್ಥವ್ಯವಸ್ಥೆ ಅಂದರೆ ಹಣಕಾಸು ವ್ಯವಸ್ಥೆಯ ಸಂಪೂರ್ಣವಾದಂತಹ ಒಂದು ಮಾಹಿತಿ, ಚಿತ್ರಣ ಅಂತ ಹೇಳಿದ್ರೆ ಒಂದು ಮಾಹಿತಿ, ಒಂದು ಇನ್ಫಾರ್ಮೇಶನ್ ಅಂತ ಏನು ಕರಿತೀವಿ, ಅದು ನಮಗೆ ಸಿಗುತ್ತೆ ಇಡೀ ದೇಶಕ್ಕೆ ಸಂಬಂಧಿಸಿದಂತೆ. ಯಾಕೆಂತ ಹೇಳಿದ್ರೆ ಸಮಗ್ರ ಅರ್ಥಶಾಸ್ತ್ರವು ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡಲಾಗುತ್ತೆ. ಹಾಗಾಗಿ ದೇಶದ ಹಣಕಾಸಿನ ವ್ಯವಸ್ಥೆ ಅಥವಾ ಅರ್ಥವ್ಯವಸ್ಥೆಯ ಸಂಪೂರ್ಣ ಚಿತ್ರಣ ಸಿಗುತ್ತೆ. ಅಂದರೆ ಸಮಗ್ರ ಆರ್ಥಿಕ ವಿಶ್ಲೇಷಣೆಯು ಇಡೀ ರಾಷ್ಟ್ರದ ವಿದ್ಯಮಾನಗಳ ಬಗ್ಗೆ, ಇಡೀ ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾದ ಚಿತ್ರಣ ಅಥವಾ ಮಾಹಿತಿಯನ್ನು ನೀಡುತ್ತೆ. ಹಾಗಾದರೆ ಇಡೀ ರಾಷ್ಟ್ರದ ಮಾಹಿತಿಯನ್ನು ತಿಳಿಸುವಂತಹ ಆರ್ಥಿಕ ಪರಿಕಲ್ಪನೆಗಳು ಯಾವಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ಆದಾಯ, ರಾಷ್ಟ್ರೀಯ ಉತ್ಪನ್ನ, ಒಂದು ದೇಶದ ಉದ್ಯೋಗ, ಬಂಡವಾಳ ಹೂಡಿಕೆ, ಬೆಲೆಯ ಮಟ್ಟ ಮೊದಲಾದ ಸಮಗ್ರ ಅಂಶಗಳನ್ನು ಕುರಿತು ಮಾಹಿತಿ ಇದರಿಂದ ನಮಗೆ ದೊರೆಯುತ್ತೆ. ಇಡೀ ಆರ್ಥಿಕತೆಯ ವಿಷಯಗಳು ವಿಸ್ತಾರವಾಗಿರುತ್ತೆ, ಕೆಲವು ಸಂಕೀರ್ಣವೂ ಆಗಿರೋದ್ರಿಂದಾಗಿ ವೈಯಕ್ತಿಕ ಘಟಕಗಳ ರೂಪದಲ್ಲಿ ಅವುಗಳನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಒಂದು ದೇಶದ ಆದಾಯ ಎಷ್ಟಿದೆ, ಹಿಂದಿನ ವರ್ಷದಲ್ಲಿ ಆ ದೇಶದ ಆದಾಯ ಎಷ್ಟಿತ್ತು, ನಮ್ಮ ಸುತ್ತಮುತ್ತಲಿನ ಒಂದು ದೇಶಗಳ ಆದಾಯ ಎಷ್ಟಿದೆ ಎಂಬುದನ್ನು ಹೋಲಿಕೆ ಮಾಡೋದಕ್ಕೆ ಈ ಸಮಗ್ರ ಅರ್ಥಶಾಸ್ತ್ರ ಅಧ್ಯಯನ ಸಹಾಯಕಾರಿಯಾಗುತ್ತೆ. ಅದೇ ರೀತಿ ಉತ್ಪಾದನೆ ಅಂತ ಏನು ಕರಿತೀವಿ, ದೇಶದ ಒಟ್ಟು ಉತ್ಪಾದನೆ, ಇದು ದೇಶದ ಉದ್ಯೋಗ, ಆದಾಯ, ಬೆಲೆ, ಬೇಡಿಕೆ, ವ್ಯಾಪಾರ, ಮಾರುಕಟ್ಟೆಗಳನ್ನು ನಿರ್ಧರಿಸುವ ಪ್ರಮುಖವಾದಂತಹ ಅಂಶ ಉತ್ಪನ್ನ. ಆ ಒಂದು ಉತ್ಪನ್ನ ನಮ್ಮ ದೇಶದಲ್ಲಿ ಎಷ್ಟಿದೆ, ಹಿಂದಿನ ವರ್ಷಕ್ಕಿಂತ ಹೆಚ್ಚಾಗಿದೆಯೋ ಅಥವಾ ಕಡಿಮೆ ಇದೆಯೋ ಎಂಬುದನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಹಾಯಕಾರಿಯಾಗುತ್ತೆ. ಅದೇ ರೀತಿ ಉದ್ಯೋಗಾವಕಾಶಗಳು. ನೋಡಿ, ಒಂದು ದೇಶದ ಉದ್ಯೋಗಾವಕಾಶಗಳು ದೇಶದ ಅನುಭೋಗ ಮತ್ತು ಮಾರುಕಟ್ಟೆಯನ್ನು ಅವಲಂಬಿಸಿರ್ತದೆ. ಮಾರುಕಟ್ಟೆಯನ್ನು ನಿರ್ಧಾರ ಮಾಡುತ್ತೆ. ಅಂದರೆ ಉದ್ಯೋಗ ಇದ್ದರೆ ಆದಾಯ ಬರುತ್ತೆ, ಆದಾಯ ಇದ್ದರೆ ಅವನು ವಸ್ತುಗಳನ್ನು ಕೊಂಡುಕೊಳ್ತಾನೆ, ವಸ್ತುಗಳನ್ನು ಕೊಂಡ್ಕೊಂಡ್ರೆ ಮಾರಾಟ ಹೆಚ್ಚಾಗಿ ಉತ್ಪಾದನೆ ಹೆಚ್ಚಾಗುತ್ತೆ. ಹೀಗೆ ಒಂದು ದೇಶದಲ್ಲಿ ಉದ್ಯೋಗಾವಕಾಶಗಳ ಸ್ಥಿತಿಗತಿಗಳು ಹೇಗಿದೆ, ಇದ್ರ ಜೊತೆಗೆ ಬಂಡವಾಳ ಹೂಡಿಕೆ ಹೇಗಿದೆ. ನೋಡಿ, ಬಂಡವಾಳ ಹೂಡಿಕೆಯು ಉದ್ಯೋಗಾವಕಾಶಗಳನ್ನು ನಿರ್ಧಾರ ಮಾಡಿದ್ರೆ, ಉದ್ಯೋಗಾವಕಾಶಗಳು
ದೇಶದ ಮಾರುಕಟ್ಟೆ ಮತ್ತು ಉತ್ಪಾದನೆಯನ್ನು ನಿರ್ಧರಿಸುವಂತಹದ್ದು ಆಗಿದೆ. ಹಾಗಾಗಿ ಮೊದಲು ಉತ್ಪಾದಕರು ಬಂಡವಾಳವನ್ನು ಹೂಡಿಕೆ ಮಾಡಬೇಕಾಗುತ್ತೆ. ಮೊದಲು ಉತ್ಪಾದಕರು ಬಂಡವಾಳದ ಚಟುವಟಿಕೆಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಬೆಲೆಯ ಮಟ್ಟ, ಬೆಲೆಗಳು ದೇಶದಲ್ಲಿ ಅನುಭೋಗಿಗಳಿಗೆ ಮತ್ತು ಮಾರಾಟಗಾರರಿಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಆದಾಯವನ್ನು ಅಥವಾ ವ್ಯವಹಾರ ಚಟುವಟಿಕೆಗಳನ್ನು ಕುರಿತು ಮಾಹಿತಿಯನ್ನು ನೀಡುವುದಕ್ಕೆ ಬೆಲೆಗಳು ತುಂಬ ಸಹಾಯಕಾರಿ ಆಗುತ್ತೆ. ಬೆಲೆಗಳು ಸಹ ಅನೇಕ ಕೆಲವೊಂದು ಆರ್ಥಿಕ ಚಟುವಟಿಕೆಗಳನ್ನು ನಿರ್ಧಾರ ಮಾಡುತ್ತೆ. ಈ ಎಲ್ಲ ಅಂಶಗಳ ಮಾಹಿತಿ ನಮಗೆ ಸಮಗ್ರ ಅರ್ಥಶಾಸ್ತ್ರದಿಂದ ದೊರೆಯುತ್ತೆ. ಇದು ಮೊದಲನೇದಾದಂಥ ಅಂಶ. ಎರಡನೇದಾಗಿ ಆರ್ಥಿಕ ಸಿದ್ಧಾಂತಗಳ ಬಗೆಗೆ ಒಳನೋಟಗಳು. ನೋಡಿ, ಆರ್ಥಿಕ ಸಿದ್ಧಾಂತಗಳು ಅಂತ ಹೇಳಿದ್ರೆ, ಆರ್ಥಿಕ ಸಿದ್ಧಾಂತ ಅಂದರೆ ಆರ್ಥಿಕ ಪರಿಹಾರ. ಆರ್ಥಿಕ ಸಿದ್ಧಾಂತ ಅಂದರೆ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದು. ಅಂದರೆ ವಿವಿಧ ಆರ್ಥಿಕ ಚಲಪರಿಣಾಮಗಳ ಮೇಲೆ ಆರ್ಥಿಕ ಮಾದರಿಗಳನ್ನು ನಿರೂಪಿಸುವ ಪ್ರಕ್ರಿಯೆಯನ್ನು ಏನಂತೇಳಿ ಕರಿತೀವಿ ನಾವು? ಆರ್ಥಿಕ ಸಿದ್ಧಾಂತ ಅಂತೇಳಿ ಕರಿತೀವಿ. ಈ ಆರ್ಥಿಕ ಸಿದ್ಧಾಂತಗಳು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ. ಅಂದರೆ ಸಮಗ್ರ ಆರ್ಥಿಕ ಸಿದ್ಧಾಂತಗಳು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಥವಾ ಹಣಕಾಸಿನ ಚಟುವಟಿಕೆಗಳಲ್ಲಿ ಆದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡುತ್ತೆ. ಈ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದಾಗಿ ನಮ್ಗೆ ಏನು ತಿಳಿಯುತ್ತೆ ಅಂತ ಹೇಳಿದ್ರೆ, ಸಮಗ್ರ ಆರ್ಥಿಕ ಪರಿಣಾಮಗಳ ಅಥವಾ ಸಮಸ್ಯೆಗಳನ್ನು ನಿವಾರಿಸುವಂತಹ ಸಿದ್ಧಾಂತಗಳ ಅಧ್ಯಯನ ನಮಗೆ ಸಾಧ್ಯತೆ ಆಗುತ್ತೆ. ನೋಡಿ, ರಾಷ್ಟ್ರದ ಆದಾಯ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಬೆಲೆಯ ಏರಿಳಿತಗಳಾಗಿರ್ಬೋದು, ಮುಂತಾದಂತಹ ಚಟುವಟಿಕೆಗಳಲ್ಲಿ ನಾವು ಸಾಕಷ್ಟು ಪ್ರಮಾಣದ ಸಮಸ್ಯೆಗಳನ್ನು ಕಾಣ್ತೀವಿ. ಈ ಸಮಸ್ಯೆಗಳಿಗೆ ಆರ್ಥಿಕ ಸಿದ್ಧಾಂತಗಳ ಪರಿಹಾರಗಳನ್ನು ಸೂಚಿಸ್ತಾ ಹೋಗುತ್ತೆ. ನೆಕ್ಸ್ಟು, ಈ ಆರ್ಥಿಕ ಸಿದ್ಧಾಂತಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅವುಗಳನ್ನು ಅಧ್ಯಯನ ಮಾಡಿದ್ರೆ ಆರ್ಥಿಕ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯತೆ ಆಗುತ್ತೆ. ನೆಕ್ಸ್ಟು, ಆರ್ಥಿಕ ನೀತಿಗಳ ಸೂತ್ರೀಕರಣ, ಫಾರ್ಮುಲೇಷನ್ ಆಫ್ ಎಕನಾಮಿಕ್ ಪಾಲಿಸೀಸ್. ನೋಡಿ, ಆರ್ಥಿಕ ನೀತಿಗಳ ಸೂತ್ರೀಕರಣ ಮತ್ತು ಯಶಸ್ವಿಯುತವಾದಂತಹ ಅನುಷ್ಠಾನಕ್ಕೆ ಸಮಗ್ರ ಅರ್ಥಶಾಸ್ತ್ರ ಬಹಳ ಮುಖ್ಯವಾಗಿ ಅಧ್ಯಯನವನ್ನು ಮಾಡುವಂಥ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದ್ರೆ ಇಡೀ ರಾಷ್ಟ್ರಕ್ಕೆ ಹೊಂದುವಂತಹ ನೀತಿ ಅಥವಾ ಕಾನೂನುಗಳನ್ನು ಸರ್ಕಾರವು ಜಾರಿಗೆ ತರಬೇಕಾಗುತ್ತೆ. ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಆರ್ಥಿಕ ಹಣಕಾಸಿನ ಶಾಸನಗಳನ್ನು ಜಾರಿಗೆ ತರಬೇಕಾಗುತ್ತೆ. ಆ ಶಾಸನಗಳನ್ನು ಜಾರಿಗೆ ತರಬೇಕಾದ್ರೆ ಇಡೀ ಸಮಗ್ರ ಒಂದು ದೇಶದ ಹಣಕಾಸಿನ ವ್ಯವಸ್ಥೆಯ ಚಿತ್ರಣ ಅಗತ್ಯವಾಗಿ ಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದಂತಹ ನೀತಿ ಅಥವಾ ಕಾನೂನು ಅಥವಾ ಶಾಸನ ಆಗ್ಬೋದು, ವೇತನ ನೀತಿ ಶಾಸನ ಕಾನೂನು ಆಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಿಸಿದಂತಹ ಶಾಸನ ಆಗಿರ್ಬೋದು, ಬೆಲೆಯ ನೀತಿ ಇರ್ಬೋದು, ಮೊದಲಾದಂತಹ ಅನೇಕ ರೀತಿಯಾದಂತಹ ಆರ್ಥಿಕ ನೀತಿಗಳನ್ನು ಅಥವಾ ಶಾಸನಗಳನ್ನು ಜಾರಿಗೆ ತರುವುದಕ್ಕೆ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ನಮಗೆ ಇದೆ. ಈ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದಾಗಿ ಈ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ನಾವು ಸುಲಭವಾಗಿ ಪರಿಹಾರ ಮಾಡಿಕೊಳ್ಬೋದು. ನೆಕ್ಸ್ಟು, ಆರ್ಥಿಕತೆಯ ಸಮಸ್ಯೆಗಳನ್ನು ತಿಳಿಯಲು ಸಹಕಾರಿ. ನೋಡಿ, ರಾಷ್ಟ್ರದ ಆರ್ಥಿಕತೆಯ ಕಾರ್ಯವಿಧಾನ ಅದು ಚಲಿಸಿರುವಂತಹ ದಿಕ್ಕು ಯಾವ ಕಡೆ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತೋ ಅಥವಾ ಅನಭಿವೃದ್ಧಿಯ ಪಥದಲ್ಲಿ ಸಾಗುತ್ತೋ ಅನ್ನೋದನ್ನ ತಿಳ್ಕೊಳ್ಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ಅವಶ್ಯಕತೆ ನಮಗೆ ಇದೆ. ಹಾಗಾಗಿ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ. ಒಂದು ದೇಶಕ್ಕೆ ಅದು ದೇಶದ ಆರ್ಥಿಕತೆಯ ಮೇಲೆ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಗಳು
ಸಮಗ್ರ ಅಂಶಗಳಿಗೆ ಸಂಬಂಧಿಸಿರುತ್ತೆ, ಅಂದರೆ ದೇಶಕ್ಕೆ ಸಂಬಂಧಿಸಿರುತ್ತೆ. ಆ ಸಮಸ್ಯೆಗಳು ತಿಳಿಬೇಕಾದ್ರೆ ಹೇಗಿರುತ್ತೆ? ಸಾಮಾನ್ಯವಾಗಿ ನೋಡಿ, ಬಡತನ, ಇದು ಬಡತನ ಒಂದು ಕುಟುಂಬಕ್ಕಲ್ಲ, ದೇಶಕ್ಕೆ ಇದೆ. ಬಡತನ ಇಲ್ಲದೆ ದೇಶ ಯಾವ ದೇಶನೂ ಇಲ್ಲ. ನಿರುದ್ಯೋಗ ಇಲ್ಲದಿರುವಂಥ ದೇಶ ಯಾವುದೂ ಸಹ ಇಲ್ಲ. ಈ ರೀತಿ ಬಡತನ, ನಿರುದ್ಯೋಗ, ಆದಾಯದ ಅಸಮಾನತೆ, ಪ್ರಾದೇಶಿಕ ಅಸಮತೋಲನ, ಪಾವತಿ ಶಿಲ್ಕಿನ ಸಮಸ್ಯೆ, ಉತ್ಪಾದನೆಯ ಕೊರತೆ, ಜನಸಂಖ್ಯಾ ಸ್ಫೋಟ ಇವುಗಳು ದೇಶದ ಪ್ರಮುಖವಾದ ಆರ್ಥಿಕ ಸಮಸ್ಯೆಗಳಾಗಿದೆ. ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ ಈ ಎಲ್ಲ ರೀತಿಯಾದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ. ನೆಕ್ಸ್ಟು 5ನೇದ ಒಂದು ಅನುಕೂಲ ಏನಪ್ಪ ಅಂತ ಹೇಳಿದ್ರೆ, ಖಚಿತ ಊಹೆಗಳು, ಅಕ್ಯುರೇಟ್ ಪ್ರಿಡಿಕ್ಷನ್ಸ್ ಅಂತ ಹೇಳಿ ಕರಿತೀವಿ. ನೋಡಿ, ನಾವು ಯಾವುದಾದ್ರೂ ಒಂದು ಊಹೆ ಪರ್ಫೆಕ್ಟ್ ಆಗಬೇಕಾದ್ರೆ ಯಾವುದಕ್ಕೆ ಸಂಬಂಧಿಸಿದಂತೆ, ಒಂದು ದೇಶದ ಸಮಗ್ರ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ಬಹಳ ಮುಖ್ಯ. ಸಮಗ್ರ ಆರ್ಥಿಕ ವಿಶ್ಲೇಷಣೆಯ ಸಹಾಯದಿಂದ ಆರ್ಥಿಕ ಚಲಪರಿಣಾಮಗಳ ಬಗೆಗೆ ಖಚಿತ ಊಹೆಗಳನ್ನು ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಬಂಡವಾಳದ ಸಂಗ್ರಹ ಆಗಿರ್ಬೋದು, ಜನಸಂಖ್ಯೆ ಆಗಿರ್ಬೋದು, ಸಾರ್ವತ್ರಿಕ ವಾಣಿಜ್ಯ ಅಥವಾ ಕೈಗಾರಿಕಾ ಚಟುವಟಿಕೆಗಳಾಗಿರ್ಬೋದು, ಬೆಲೆಯ ಮಟ್ಟದಲ್ಲಾದಂತಹ ಬದಲಾವಣೆಗಳಾಗಿರ್ಬೋದು, ಇವೆಲ್ಲವುಗಳು ಸಹ ಇವುಗಳಿಗೆ ಒಂದು ಊಹೆ ಅನ್ನೋಂತ ಇರುತ್ತೆ. ಅಸಂಪ್ಷನ್ಸ್ ಅಂತ ಹೇಳಿ ಕರಿತೀವಿ ನಾವು. ಎಕನಾಮಿಕ್ಸ್ನಲ್ಲಿ ಯಾವುದೇ ಒಂದು ಸಿದ್ಧಾಂತವನ್ನು ತಿಳ್ಕೊಳ್ಬೇಕಾದ್ರೆ ಕೆಲವೊಂದು ಊಹೆಗಳ ಮೂಲಕ ಆ ಸಿದ್ಧಾಂತವನ್ನು ವಿವರಿಸ್ತೀನಿ. ನಿಮಗೆ ಗೊತ್ತಿದೆ, ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದಲ್ಲಿ ಫಸ್ಟ್ ಸೆಮಿಸ್ಟರ್ ನೀವೆಲ್ಲರೂ ಅಧ್ಯಯನ ಮಾಡಿದ್ದೀರಿ. ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಸಿದ್ಧಾಂತಗಳನ್ನು ಜಾರಿಗೆ ತರಬೇಕಾದ್ರೆ ಕೆಲವೊಂದು ಊಹೆಗಳು ಬಹಳ ಮುಖ್ಯವಾಗಿರುತ್ತೆ. ಈ ಊಹೆಗಳು ವಿಶೇಷವಾಗಿ ಸಮಗ್ರ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದೆ. ಅದರಲ್ಲಿ ಮುಖ್ಯವಾಗಿ ಬಂಡವಾಳದ ಕ್ರೋಢೀಕರಣ ಆಗಿರ್ಬೋದು, ಜನಸಂಖ್ಯೆಯ ಒಂದು ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಸಾಮಾನ್ಯವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಚಟುವಟಿಕೆಗಳಿಗಾಗಿರ್ಬೋದು. ಈಗ ನಾವು ಒಂದು ಆರ್ಥಿಕ ಚಟುವಟಿಕೆಗಳಿದ್ರೆ ಮುಂದೆ ಭವಿಷ್ಯದಲ್ಲಿ ಅದು ಏನಾಗುತ್ತೆ ಅಂತೇಳಿ ಊಹೆ ಮಾಡ್ಬೋದು. ಯಾವುದನ್ನು ಅಧ್ಯಯನ ಮಾಡಿದ್ರೆ? ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ. ಈಗಾಗಿದೆ, ಉತ್ಪಾದನೆ ಇಷ್ಟಿದೆ, ಮುಂದೆ ಉತ್ಪಾದನೆ ಎಷ್ಟು ಆಗ್ಬೋದು, ಆದಾಯ ಇಷ್ಟಿದೆ, ಮುಂದೆ ಆದಾಯ ಎಷ್ಟು ಬದಲಾವಣೆ ಆಗ್ಬೋದು, ಬೆಲೆ ಇಷ್ಟಿದೆ, ಮುಂದೆ ಎಷ್ಟು ಚೇಂಜಸ್ ಆಗ್ಬೋದು ಬೆಲೆ, ಬಂಡವಾಳ ಈಗ ಇಷ್ಟಿದೆ, ಮುಂದೆ ಎಷ್ಟು ಬಂಡವಾಳ ಬದಲಾವಣೆ ಆಗ್ಬೋದು ಅನ್ನೋದನ್ನ ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದಾಗಿ ಸುಲಭವಾಗಿ ಗುರುತಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಭವಿಷ್ಯದಲ್ಲಿ ಇವುಗಳ ವರ್ತನೆಯ ಬಗೆಗೆ, ಅರ್ಥವ್ಯವಸ್ಥೆಯಲ್ಲಿ ಸಂಭವಿಸುವಂಥ ಬದಲಾವಣೆಗಳ ಮೇಲೆ ಅವುಗಳ ಪರಿಣಾಮದ ಬಗೆಗೆ ಕೆಲವೊಂದು ಊಹೆಗಳನ್ನು ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ನೆಕ್ಸ್ಟು ವೈಜ್ಞಾನಿಕ ಸಂಶೋಧನೆ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆರ್ ರಿಸರ್ಚ್. ನೋಡಿ, ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಸೂಕ್ಷ್ಮ ಆರ್ಥಿಕ ಸಮಸ್ಯೆಗಳನ್ನು ಸಮರ್ಪಕವಾಗಿ ಪರಿಶೋಧಿಸಲು ಅಥವಾ ವಿಶ್ಲೇಷಣೆ ಅಥವಾ ವಿವರಿಸಲು ಸಾಧ್ಯತೆ ಆಗುತ್ತೆ. ಉದಾಹರಣೆ, ಯಾವುದೇ ಒಂದು ವಸ್ತುವಿಗೆ ವ್ಯಕ್ತಿಯಿಂದ ಬೇಡಿಕೆಯ ಮಟ್ಟ ಅಥವಾ ರಚನೆಯ ಸಾರ್ವತ್ರಿಕ ಬೇಡಿಕೆ ಅಥವಾ ಪೂರೈಕೆ ರಚನೆಯಿಂದ ಸ್ವತಂತ್ರವಾಗಿರೋ ಅದಕ್ಕೆ ಹೊಂದಿಕೊಂಡಿರುತ್ತೆ. ಅಂದರೆ ಇದರರ್ಥ ಇಷ್ಟೇ, ಯಾವುದೇ ಒಂದು ವಸ್ತುವಿನ ಬೇಡಿಕೆಯ ಮಟ್ಟ ಅದರ ಪೂರೈಕೆಯನ್ನು ನಿರ್ಧಾರ ಮಾಡುತ್ತೆ. ಪೂರೈಕೆಯು ಅದರ ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ಅಂದರೆ ಒಬ್ಬ ವ್ಯಕ್ತಿ ವಸ್ತುವನ್ನು ಕೊಂಡ್ಕೊಂಡ್ರೆ ಅದು ಬೇಡಿಕೆ ಆಗುತ್ತೆ, ಅದನ್ನು ಮಾರಾಟ ಮಾಡಿದಾಗ ಅದು ಪೂರೈಕೆ ಆಗುತ್ತೆ. ಈ ಬೇಡಿಕೆ ಮತ್ತು ಪೂರೈಕೆ ಸೇರಿ ಯಾವುದು ನಿರ್ಧಾರ ಮಾಡುತ್ತೆ? ಬೆಲೆಯನ್ನು ನಿರ್ಧಾರ ಮಾಡುತ್ತೆ. ಈ ಬೆಲೆ ನಿರ್ಧಾರ ಆಗಬೇಕಾದ್ರೆ ಪೂರೈಕೆ ಮತ್ತು ಬೇಡಿಕೆಗಳ ಮಟ್ಟವನ್ನು ಅಧ್ಯಯನ ಮಾಡಬೇಕು. ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ. ಹಾಗಾದ್ರೆ ಈ ಎರಡು ಅಂಶಗಳು ಎಲ್ಲಿರುತ್ತೆ? ಸಮಗ್ರ ಅರ್ಥಶಾಸ್ತ್ರದಲ್ಲಿರುತ್ತೆ. ಈ ಒಂದು ಉದ್ದೇಶದಿಂದ ವೈಜ್ಞಾನಿಕವಾಗಿ ಕೆಲವು ಅಂಶಗಳಲ್ಲಿ ನಾವು ವಿವರಣೆಯನ್ನು ನೀಡಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ಬಹಳ
ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸುತ್ತೆ. ನಾವು ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಿಸಿದಂತೆ ಮತ್ತೊಂದು ಅಧ್ಯಾಯವನ್ನು ನಾವು ಉದಾಹರಣೆಯನ್ನು ತಿಳ್ಕೊಳ್ಳೋದಾದ್ರೆ ನೋಡಿ, ಯಾವುದೇ ಒಂದು ಉದ್ಯಮ ಸಂಸ್ಥೆಯಲ್ಲಿರುವಂತಹ ನಿರುದ್ಯೋಗ ಸಮಸ್ಯೆಯನ್ನು ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುವಂತಹ ನಿರುದ್ಯೋಗ ಸಮಸ್ಯೆ ಒಂದು ಭಾಗ ಎಂದು ಪರಿಗಣಿಸಿ ಅಧ್ಯಯನ ಮಾಡಬೇಕಾಗುತ್ತೆ. ಅಂದ್ರೆ ಒಂದು ದೇಶದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಿರುದ್ಯೋಗ ಇದ್ರೆ ಬಿಡು ಅದೇನಾಗುತ್ತೆ ಅನ್ನೋದಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ದೇಶದ ಒಂದು ಭಾಗದ ನಿರುದ್ಯೋಗ ಆಗುತ್ತೆ. ಇಡೀ ದೇಶದಲ್ಲೆಲ್ಲ ಅಭಿವೃದ್ಧಿಯನ್ನು ಹೊಂದಿ ಉದ್ಯೋಗ ಸಿಕ್ಕು ಯಾವುದೋ ಒಂದು ಮೂಲೆಯಲ್ಲಿ ನಿರುದ್ಯೋಗ ಇದ್ರೆ ಅದು ನಾವು ಅಭಿವೃದ್ಧಿ ಸಾಧಿಸಿದಂತಲ್ಲ. ಎಲ್ಲಾ ಕಡೆನೂ ಸಹ ಏನಾಗಬೇಕು, ಉದ್ಯೋಗಾವಕಾಶಗಳು ಹೆಚ್ಚಾಗಬೇಕಾಗುತ್ತೆ. ಈ ಒಂದು ದೃಷ್ಟಿನಲ್ಲಿ ನಾವು ಸೂಕ್ಷ್ಮ ಆರ್ಥಿಕ ಸಮಸ್ಯೆಗಳ ಸಮರ್ಪಕವಾದ ಮತ್ತು ವೈಜ್ಞಾನಿಕವಾದ ಪರಿಶೋಧನೆಯನ್ನು ಮಾಡಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್, ಉದ್ಯಮ ಚಕ್ರದ ಸಿದ್ಧಾಂತಗಳ ಸೂತ್ರೀಕರಣ. ವಿದ್ಯಾರ್ಥಿಗಳೇ, ಉದ್ಯಮ ಚಕ್ರಗಳ ಬಗ್ಗೆ ಒಂದು ಚಾಪ್ಟರ್ ಇದೆ. ಇಲ್ಲಿ ಈ ಉದ್ಯಮ ಚಕ್ರಗಳು ಬೆಲೆಗಳಿಗೆ ಸಂಬಂಧಪಟ್ಟಿರುತ್ತೆ. ಉದ್ಯಮ ಚಕ್ರಗಳಲ್ಲಿ ಪ್ರಮುಖವಾಗಿ ಉದ್ಯಮ ಚಕ್ರಗಳಿಗೆ ಆಂತರಿಕ ಸಮಸ್ಯೆಗಳು ಕಾರಣ ಆಗುತ್ತೆ, ಬಾಹ್ಯ ಸಮಸ್ಯೆಗಳು ಕಾರಣ ಆಗುತ್ತೆ, ಕೆಲವೊಮ್ಮೆ ರಚನಾತ್ಮಕ ಸಮಸ್ಯೆಗಳು ಸಹ ಈ ಉದ್ಯಮ ಚಕ್ರಗಳಿಗೆ ಕಾರಣ ಆಗುತ್ತೆ. ಈ ಒಂದು ಸಮಸ್ಯೆಗಳಿಗೆ, ಉದ್ಯಮ ಚಕ್ರಗಳ ಒಂದು ಸಮಸ್ಯೆಗೆ ಕಾರಣಗಳನ್ನು ಹುಡುಕಬೇಕಾದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನವು ಇಡೀ ದೇಶದ ಎಲ್ಲ ಒಂದು ಆರ್ಥಿಕ ಚಟುವಟಿಕೆಗಳ ಅಧ್ಯಯನಕ್ಕೆ ಸಹಾಯಕಾರಿ ಆಗುತ್ತೆ. ಆ ಪ್ರಕಾರ ಉದ್ಯಮ ಚಕ್ರಗಳ ನಿರೂಪಣೆಗೆ ಸಮಗ್ರ ಆರ್ಥಿಕ ವಿಶ್ಲೇಷಣೆ ಸಹ ತುಂಬಾ ಸಹಾಯಕಾರಿ ಆಗುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಆದಾಯದ ಮಾಪನ. ನೋಡಿ, ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್ ಅಂತೇಳಿ ಕರಿತೀವಿ. ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವುದಕ್ಕೆ ಸಮಗ್ರ ಅರ್ಥಶಾಸ್ತ್ರವು ಸಹಾಯಕಾರಿಯಾಗಿದೆ. ನೋಡಿ, ರಾಷ್ಟ್ರೀಯ ಆದಾಯವು ಅತಿ ಪ್ರಮುಖವಾದಂತಹ ಒಂದು ಸಮಗ್ರ ಪರಿಣಾಮ ಆಗಿದೆ. ರಾಷ್ಟ್ರೀಯ ಆದಾಯವನ್ನು ಪ್ರಮುಖವಾಗಿ 3 ವಿಧಗಳಲ್ಲಿ ಮಾಪನ ಮಾಡ್ತೀವಿ. ಉತ್ಪನ್ನದ ವಿಧಾನ, ಪ್ರೊಡಕ್ಟಿವ್ ಮೆಥಡ್, ಆದಾಯದ ವಿಧಾನ, ಇನ್ಕಮ್ ಮೆಥಡ್, ಮತ್ತು ವೆಚ್ಚದ ವಿಧಾನ, ಎಕ್ಸ್ಪೆಂಡಿಚರ್ ಮೆಥಡ್. ಈ 3 ವಿಧಾನಗಳ ಮೂಲಕ ಮಾಪನ ಮಾಡಬೇಕಾದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಸಮಗ್ರ ಅರ್ಥಶಾಸ್ತ್ರದ ಒಂದು ಪ್ರಮುಖವಾದಂತಹ ಸಾಧನನೇ ರಾಷ್ಟ್ರೀಯ ಆದಾಯ. ಈ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಆದಾಯದ ಮಾಪನವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಂದು ಪ್ರಮುಖವಾದಂತಹ ಒಂದು ಬುನಾದಿ ಆಗಿದೆ ಅಂತೇಳಿ ಹೇಳ್ಬೋದು. ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದಾಗಿ ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನು ಹೇಗೆ ಮಾಪನ ಮಾಡಲಾಗುತ್ತೆ, ಹೇಗೆ ಅಳತೆ ಮಾಡಲಾಗುತ್ತೆ, ಹೇಗೆ ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನು ಕಂಡು ಹಿಡಿಯಲಾಗುತ್ತೆ ಎಂಬುದು ನಮಗೆ ಸುಲಭವಾಗಿ ತಿಳಿಯುತ್ತೆ. ನೆಕ್ಸ್ಟು, ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣದ ಅಂದಾಜು. ವಿದ್ಯಾರ್ಥಿಗಳೇ, ಹಣದುಬ್ಬರ ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ವಸ್ತುಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಾದರೆ ಅದನ್ನು ಹಣದುಬ್ಬರ ಅಂತೇಳಿ ಕರಿತೀವಿ. ಕುಗ್ಗು ಪ್ರಸರಣ ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ವಸ್ತುಗಳ ಬೆಲೆಗಳು ನಿರಂತರವಾಗಿ ಕಡಿಮೆ ಆದರೆ ಅದನ್ನ ಕುಗ್ಗು ಪ್ರಸರಣ ಅಂತೇಳಿ ಕರಿತೀವಿ. ಈ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣ ಅಂದ್ರೆ ಬೆಲೆ ಏರಿಕೆ ಮತ್ತು ಬೆಲೆ ಇಳಿಕೆ ಎರಡೂ ಸಮಸ್ಯೆಗಳು ಸಮಗ್ರ ಆರ್ಥಿಕ ಚಲಪರಿಣಾಮಗಳ ಮೇಲೆ ವಿಭಿನ್ನವಾದಂತಹ ಪರಿಣಾಮಗಳು ಬೀರುತ್ತೆ. ಈ ಒಂದು ದೃಷ್ಟಿನಲ್ಲಿ ನೋಡಿ,
ಸಾರ್ವತ್ರಿಕ ಬೆಲೆಗಳ ಮಟ್ಟದಲ್ಲಿ ಏರಿಕೆಯಾದರೆ ಏನಾಗುತ್ತೆ? ಬೆಲೆ ಹೆಚ್ಚಾದರೆ ಏನಾಗುತ್ತೆ? ಬೆಲೆ ಹೆಚ್ಚಾದರೆ ಕೊಂಡುಕೊಳ್ಳೋದು ಕಡಿಮೆ ಆಗುತ್ತೆ, ಅನುಭೋಗ ಕಡಿಮೆ ಆಗುತ್ತೆ. ಅನುಭೋಗ ಕಡಿಮೆ ಆದರೆ, ಕೊಂಡುಕೊಳ್ಳೋದು ಕಡಿಮೆ ಆದರೆ ಮಾರಾಟ ಕಡಿಮೆ ಆಗುತ್ತೆ. ಮಾರಾಟ ಕಡಿಮೆ ಆದರೆ ಉತ್ಪಾದನೆ ಕಡಿಮೆ ಆಗುತ್ತೆ. ಉತ್ಪಾದನೆ ಕಡಿಮೆ ಆದರೆ ಉದ್ಯೋಗಾವಕಾಶಗಳು ಕಡಿಮೆ ಆಗುತ್ತೆ. ಉದ್ಯೋಗಾವಕಾಶಗಳು ಕಡಿಮೆ ಆದರೆ ಜನರಿಗೆ ಆದಾಯ ಇರಲ್ಲ. ಜನರಿಗೆ ಆದಾಯ ಇರಲಿಲ್ಲ ಅಂದರೆ ಬಡತನ, ಹಸಿವು, ನೋವು, ನರಳುವಿಕೆ ಸಂಭವಿಸುತ್ತೆ. ಹೀಗೆ ಹಣದುಬ್ಬರವು ಆರ್ಥಿಕ ವ್ಯವಸ್ಥೆಯ ಮೇಲೆ ಋಣಾತ್ಮಕ ಪರಿಣಾಮವನ್ನು ಬೀರುತ್ತೆ. ಅದೇ ರೀತಿ ಕುಗ್ಗು ಪ್ರಸರಣ, ಬೆಲೆಗಳ ಇಳಿಕೆ. ನೋಡಿ, ವಸ್ತುಗಳ ಬೆಲೆಗಳು ನಿರಂತರವಾಗಿ ಇಳಿಕೆಯಾದರೆ ಅದನ್ನು ಕುಗ್ಗು ಪ್ರಸರಣ ಅಂತೇಳಿ ಕರಿತೀವಿ. ಇದನ್ನು ಹಣಪ್ರಸರಣ ಅಂತಾನೂ ಕರಿತೀವಿ. ಇಲ್ಲಿ ವಸ್ತುಗಳ ಬೆಲೆಗಳು ಕಡಿಮೆ ಆದರೆ ಅನುಭೋಗ ಜಾಸ್ತಿ ಆಗುತ್ತೆ. ಆದರೆ ಬೆಲೆ ಕಡಿಮೆ ಇರೋದ್ರಿಂದಾಗಿ ಉದ್ಯಮದಾರರಿಗೆ ದೊರೆಯುವಂಥ ಲಾಭ ಕಡಿಮೆ ಆಗುತ್ತೆ. ಯಾವಾಗ ಲಾಭ ಕಡಿಮೆ ಆಗುತ್ತೆ, ಉತ್ಪಾದನೆಯನ್ನು ಅವರು ಕಡಿಮೆ ಮಾಡ್ತಾರೆ. ಮತ್ತೆ ಉದ್ಯೋಗಾವಕಾಶಗಳು ಕಡಿಮೆಯಾಗಿ ಆದಾಯ ಕಡಿಮೆಯಾಗಿ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಜನರಲ್ಲಿ ಬಡತನ, ನಿರುದ್ಯೋಗ ಸೃಷ್ಟಿಯಾಗುತ್ತೆ. ಈ ಹಣದುಬ್ಬರ ಮತ್ತು ಕುಗ್ಗು ಪ್ರಸರಣವನ್ನು ಅಂದಾಜು ಮಾಡೋದಕ್ಕೆ, ಹೀಗೆ ನಾನು ಏನು ಹೇಳಿದ್ನೋ, ಈಗ ಅಂದಾಜು ಮಾಡಬೇಕಾದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನೆಕ್ಸ್ಟು ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದ ಬೆಳವಣಿಗೆ. ನೋಡಿ, ಸೂಕ್ಷ್ಮ ಆರ್ಥಿಕ ಸಿದ್ಧಾಂತ ಅಂತ ಹೇಳಿದ್ರೆ ಒಬ್ಬ ವೈಯಕ್ತಿಕ ಚಟುವಟಿಕೆಗಳ ಕುರಿತ ಅಧ್ಯಯನ ಅಂತ ಹೇಳಿ ಕರಿತೀವಿ. ಈ ಸಮಗ್ರ ಅಧ್ಯಯನ ಆಗ್ಬೇಕಾದ್ರೆ ಸೂಕ್ಷ್ಮ ಅಧ್ಯಯನ ಆಗ್ಬೇಕಂದ್ರೆ ಒಂದು ದೇಶದ ಆದಾಯ ಹೆಚ್ಚಾಗಬೇಕಾದ್ರೆ ದೇಶದ ಜನರ ಆದಾಯ ಹೆಚ್ಚಾಗಬೇಕು. ದೇಶದ ಜನರ ವೈಯಕ್ತಿಕವಾಗಿ ಒಬ್ಬೊಬ್ಬರೇ ಆದಾಯ ಹೆಚ್ಚಾದ್ರೆ ದೇಶದ ಆದಾಯ ತನ್ನಷ್ಟಕ್ಕೆ ತಾನೇ ಹೆಚ್ಚಾಗುತ್ತೆ. ಹಾಗಾಗಿ ದೇಶದ ರಾಷ್ಟ್ರೀಯ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ವೈಯಕ್ತಿಕ ಆದಾಯದ ಹೆಚ್ಚಳಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಹಾಗಾಗಿ ಸಹಸ್ರಗಟ್ಟಲೆ ಜನರ ಅನುಭವಗಳನ್ನು ಸಾಮೂಹಿಕವಾಗಿ ತಿಳಿಯದೆ ವೈಯಕ್ತಿಕವಾಗಿ ಅನ್ವಯಿಸುವಂಥ ತತ್ವಗಳನ್ನು ನಿರ್ಮಿಸಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ದೇಶದ ಸೂಕ್ಷ್ಮ ಆರ್ಥಿಕ ಸಿದ್ಧಾಂತದ ಬೆಳವಣಿಗೆ ಆಗಬೇಕಾದ್ರೆ ಸಮಗ್ರ ಅರ್ಥಶಾಸ್ತ್ರ ಅನಿವಾರ್ಯವಾಗುತ್ತೆ. ಸಮಗ್ರ ಅರ್ಥಶಾಸ್ತ್ರ ಇರಲಿಲ್ಲ ಅಂತ ಹೇಳಿದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟು ಆರ್ಥಿಕ ಯೋಜನೆ ಮತ್ತು ಪ್ರಗತಿಯ ಅಧ್ಯಯನ, ಸ್ಟಡಿ ಆಫ್ ಎಕನಾಮಿಕ್ ಪ್ಲಾನಿಂಗ್ ಅಂಡ್ ಗ್ರೌತ್. ಆರ್ಥಿಕ ಯೋಜನೆ ಮತ್ತು ಪ್ರಗತಿಯನ್ನು ಕುರಿತ ಅಧ್ಯಯನವು ಸಮಗ್ರ ಆರ್ಥಿಕ ವ್ಯಾಪ್ತಿಗೆ ಒಳಪಡುತ್ತೆ. ನೋಡಿ, ಆರ್ಥಿಕ ಯೋಜನೆ ಅಂದ್ರೆ ಏನು? ಮುಂದಿನ ಇಷ್ಟು ವರ್ಷಗಳಲ್ಲಿ ನಮ್ಮ ದೇಶದ ಯಾವ್ಯಾವ ರೀತಿಯಾದಂತಹ ವಲಯಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದನ್ನ ಮೊದಲೇ ಒಂದು ಯೋಜನೆ ಅಥವಾ ಪ್ಲಾನ್ ಅನ್ನು ಸಿದ್ಧಪಡಿಸಿಕೊಳ್ಳಲಾಗುತ್ತೆ. ಅದನ್ನು ನಾವು ಆರ್ಥಿಕ ಯೋಜನೆ. ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಜಾರಿಯಲ್ಲಿದ್ವು. ಆ ಪಂಚವಾರ್ಷಿಕ ಯೋಜನೆಗಳನ್ನು ರದ್ದು ಮಾಡಿದರು. 12ನೇ ಪಂಚವಾರ್ಷಿಕ ಯೋಜನೆ ಭಾರತದಲ್ಲಿ ಕೊನೆಯ ಪಂಚವಾರ್ಷಿಕ ಯೋಜನೆ. ಈಗಿರುವಂತಹ ಮೋದಿ ಸರ್ಕಾರ ಅದನ್ನು ರದ್ದು ಮಾಡಿ ಬೇರೆದಾದಂತಹ ಒಂದು ಯೋಜನೆಗಳನ್ನು ಅದು ಸಿದ್ಧಪಡಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗೆ ಇರಲಿ, ಯಾವುದೇ ಒಂದು ಆರ್ಥಿಕ ಯೋಜನೆ ಅಂತ ಹೇಳಿದ್ರೆ ಮುಂದಿನ ಇಷ್ಟು ವರ್ಷಗಳಲ್ಲಿ ಕೃಷಿ, ಕೈಗಾರಿಕೆ, ಸೇವಾ ವಲಯ, ಈ ವಲಯಗಳಲ್ಲಿ ಯಾವ್ಯಾವ ವಲಯಗಳಲ್ಲಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದಕ್ಕೆ ಇದು ತುಂಬಾ ಸಹಾಯಕಾರಿಯಾಗುತ್ತೆ. ಇಲ್ಲಿ ಆರ್ಥಿಕ ಅಭಿವೃದ್ಧಿಯ ಸಾಧನೆಗಾಗಿ ಈಗ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳೆಲ್ಲವೂ ಸಹ ಯೋಜನೆಯನ್ನು ಅನುಸರಿಸುತ್ತವೆ. ಈ ಯೋಜನೆಯನ್ನು ಯಶಸ್ವಿ ಆಗಬೇಕಾದ್ರೆ ಉಳಿತಾಯ ಮತ್ತು ಹೂಡಿಕೆ ಆಗಿರ್ಬೋದು ಅಥವಾ ಇನ್ನಿತರ ಕೆಲವೊಂದು ಅಂಶಗಳ ಸಹಾಯಕಾರಿ ಆಗುತ್ತೆ. ಈ ರೀತಿ ಒಂದು ದೇಶದ ಆರ್ಥಿಕ ಯೋಜನೆಗಳನ್ನು ಸಿದ್ಧಪಡಿಸಲು ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನ ಮತ್ತು ಅಂತಾರಾಷ್ಟ್ರೀಯ ಹೋಲಿಕೆ. ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನ ಮತ್ತು ಅಂತಾರಾಷ್ಟ್ರೀಯ ಹೋಲಿಕೆ.
ದಿ ಸ್ಟಡಿ ಆಫ್ ಎಕನಾಮಿಕ್ ಸಿಸ್ಟಮ್ಸ್ ಅಂಡ್ ಇಂಟರ್ನ್ಯಾಷನಲ್ ಕಂಪ್ಯಾರಿಸನ್. ನೋಡಿ, ಸಮಗ್ರ ಅರ್ಥಶಾಸ್ತ್ರವು ವಿವಿಧ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಗಳ ಅಧ್ಯಯನಕ್ಕೆ ನೆರವು ನೀಡುತ್ತೆ. ಅಂದರೆ ಅದು ಆದಾಯ ಆಗಿರ್ಬೋದು, ಅನುಭೋಗ ಆಗಿರ್ಬೋದು, ಉಳಿತಾಯ ಆಗಿರ್ಬೋದು, ಪ್ರಗತಿಯ ಒಂದು ದರ ಆಗಿರ್ಬೋದು, ಮೊದಲಾದ ಸಂಗತಿಗಳನ್ನು ಅಂತಾರಾಷ್ಟ್ರೀಯವಾಗಿ ಹೋಲಿಕೆ ಮಾಡೋದಕ್ಕೆ ಸಮಗ್ರ ಅರ್ಥಶಾಸ್ತ್ರ ಸಹಾಯಕಾರಿಯಾಗುತ್ತೆ. ವಿದ್ಯಾರ್ಥಿಗಳೇ, ನಿಮ್ಮ ಮೊದಲ ಅಧ್ಯಾಯದ ಕೊನೆಯ ಒಂದು ವಿಷಯ ಸಮಗ್ರ ಅರ್ಥಶಾಸ್ತ್ರದ ಮಿತಿಗಳ ಬಗ್ಗೆ ನಾನು ಹೇಳ್ತೀನಿ. ಸಮಗ್ರ ಅರ್ಥಶಾಸ್ತ್ರ ಯಾವ್ಯಾವ ಟೀಕೆಗಳನ್ನು ಅದು ಒಳಗೊಂಡಿದೆ ಅಂತೇಳಿದ್ರೆ, ಇದು ವೈಯಕ್ತಿಕ ಅಥವಾ ವ್ಯಕ್ತಿ ಏಕಘಟಕತ್ವದ ನಿರ್ಲಕ್ಷ್ಯವನ್ನು ಮಾಡಿದೆ. ಅಂದರೆ ದೇಶದ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುತ್ತೆ ವಿನಃ ವೈಯಕ್ತಿಕವಾಗಿ ಅದು ಅಧ್ಯಯನ ಮಾಡಲ್ಲ. ಇಲ್ಲಿ ವೈಯಕ್ತಿಕ ಅಧ್ಯಯನ ಆದರೆ, ವೈಯಕ್ತಿಕ ಅಭಿವೃದ್ಧಿ ಆದರೆ ದೇಶದ ಆದಾಯ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಆರ್ಥಿಕತೆಯ ವಾಸ್ತವ ಚಿತ್ರಣ ಪಡೆಯುವುದು ಕಷ್ಟಕರ. ಅಂದ್ರೆ ಈ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಜನಸಂಖ್ಯೆ ಮಿತಿಯಾಗಿದ್ರೆ, ಒಂದು ದೇಶದ ಭೂಪ್ರದೇಶ ಮಿತಿಯಾಗಿದ್ರೆ, ದೇಶದ ಜನರು ಅಕ್ಷರಸ್ಥರಾಗಿದ್ರೆ, ದೇಶದ ರಾಜಕೀಯ ವ್ಯವಸ್ಥೆ ಸುಭದ್ರವಾಗಿದ್ರೆ ಯಾವುದೇ ರೀತಿಯಾದ ಸಮಸ್ಯೆಗಳಾಗಲ್ಲ. ಆದರೆ ಸಮಗ್ರ ಅರ್ಥಶಾಸ್ತ್ರ ಯಾವಾಗ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ದೇಶದಲ್ಲಿ ಜನಸಂಖ್ಯೆ ವಿಪರೀತವಾಗಿ ಹೆಚ್ಚಾದಾಗ, ದೇಶದಲ್ಲಿ ನೈಸರ್ಗಿಕ ವಿಕೋಪಗಳು ಪದೇ ಪದೇ ಸಂಭವಿಸಿದಾಗ, ಅದೇ ರೀತಿ ದೇಶದಲ್ಲಿ ರಾಜಕೀಯ ಒಂದು ಸುಭದ್ರತೆ ಇಲ್ಲದೆ ಇದ್ದಾಗ, ರಾಜಕೀಯ ಅಶಾಂತಿ ಇದ್ದಾಗ, ಪದೇ ಪದೇ ರಾಜಕೀಯ ಪಕ್ಷಗಳ ಬದಲಾವಣೆ ಇದ್ದಾಗ ಅವರ ಯೋಜನೆಗಳನ್ನು ಇವ್ರು ರದ್ದು ಮಾಡ್ತಾರೆ, ಇವ್ರ ಯೋಜನೆಗಳನ್ನು ಅವ್ರು ರದ್ದು ಮಾಡ್ತಾರೆ. ಯಾವುದೇ ಯೋಜನೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕಾರಿ ಆಗಲ್ಲ. ಹಾಗಾಗಿ ಈ ಆರ್ಥಿಕತೆಯ ವಾಸ್ತವ ಚಿತ್ರಣ ಪಡೆಯುವುದು ಕಷ್ಟಕರ ಆಗುತ್ತೆ. ನೆಕ್ಸ್ಟು ವೈಯಕ್ತಿಕ ವಿಭಿನ್ನತೆಗಳ ನಿರ್ಲಕ್ಷ್ಯ. ನೋಡಿ, ಸಮಗ್ರ ಅರ್ಥಶಾಸ್ತ್ರದ ಒಂದು ದೋಷ ಏನಪ್ಪ ಅಂತ ಹೇಳಿದ್ರೆ, ವೈಯಕ್ತಿಕ ವಿಭಿನ್ನತೆ ಇದೆ. ಒಂದು ದೇಶದ ಆದಾಯ ಹೆಚ್ಚಾಗುತ್ತೆ ಅಂತೇಳಿ ಸಮಗ್ರವಾಗಿ ಅಧ್ಯಯನ ಮಾಡ್ತೀವಿ. ಆದರೆ ಕೋಟ್ಯಾಂತರ ಜನರ ಆದಾಯ ಹೆಚ್ಚಾಗದೇ ಇಲ್ಲ. ಯಾರ್ದೋ ಕೆಲವ್ರದ್ದು ಅಂದಾಜು ಮಾಡಿ ನಾವು ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಸಾಕಷ್ಟು ಜನರ ಆದಾಯ ವರ್ಷದಿಂದ ವರ್ಷಕ್ಕೆ ಕಡಿಮೆನೇ ಆಗ್ತಾ ಇದೆ. ವಿಶೇಷವಾಗಿ ಕೃಷಿ ಒಂದು ವಲಯಕ್ಕೆ ಬಂದರೆ, ನಮ್ಮ ದೇಶದ ಕೃಷಿ ವಲಯ ತುಂಬ ಹಿಂದುಳಿದಿತ್ತು. ವರ್ಷದಿಂದ ವರ್ಷಕ್ಕೆ ಉತ್ಪಾದನೆ ಆದಾಯ ಕಡಿಮೆ ಆಗ್ತಿದೆ. ಆದರೆ ಕೈಗಾರಿಕಾ ವಲಯ, ಸೇವಾ ವಲಯದಲ್ಲಿ ಉತ್ಪಾದನೆ ಹೆಚ್ಚಾಗಿ ದೇಶದ ಆದಾಯ ಕೊಡುಗೆ ಆಗ್ತಿದೆ. ಆದರೆ ಹಿಂದಿನ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ನಮ್ಮ ದೇಶದ ಆದಾಯ ಹೆಚ್ಚಾಗುತ್ತೆ. ಹಾಗಾದ್ರೆ ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಸಮಸ್ಯೆ ಏನಾಗಿದೆ? ಕೃಷಿ ವಲಯ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟು ಕೊನೆಯದಾಗಿ ಇನ್ನೊಂದೆರಡು ಇದಾವೆ. ಆರ್ಥಿಕತೆಯ ವಾಸ್ತವ ಚಿತ್ರಣ ಇದನ್ನು ನೀಡೋದಕ್ಕೆ ಸಾಧ್ಯತೆ ಆಗಲ್ಲ. ನಿನಗೆ ಆಗಲೇ ಹೇಳಿದ್ದೀನಿ, ವೇತನದ ಮಟ್ಟ ಆಗಿರ್ಬೋದು, ಬೆಲೆ, ಲಾಭ ಆಗಿರ್ಬೋದು. ಕೊನೆಯದಾಗಿ ಚಲ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಆಗಿರ್ಬೋದು. ನೋಡಿ, ಇನ್ನೊಂದು ಹೇಳ್ತೀನಿ, ಆರ್ಥಿಕತೆಯ ವಾಸ್ತವ ಚಿತ್ರಣ ನೀಡಲು ಅಂತ ಹೇಳಿದ್ರೆ, ಸಮಗ್ರ ವಿಶ್ಲೇಷಣೆಯಿಂದ ಪಡೆದಂತಹ ನಿರ್ಣಯಗಳು ಆರ್ಥಿಕತೆಯ ಕಾರ್ಯಾಚರಣೆಯ ಬಗ್ಗೆ ವಾಸ್ತವ ಚಿತ್ರಣವನ್ನು ಕೊಡೋದಕ್ಕೆ ಸಾಧ್ಯತೆ ಆಗಲ್ಲ. ರಾಷ್ಟ್ರದಲ್ಲಿ ವೇತನ ಮಟ್ಟ 10% ಏರಿದೆ ಅಂತ ಹೇಳಿದ್ರೆ ಎಲ್ಲ ಉದ್ಯಮ ಈ ಏರಿಕೆಯಲ್ಲಿ ಸಂಭವಿಸಿದೆ ಅಂತೇಳಿ ನಾವು ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಜನರ ಉದ್ಯೋಗದ ವೇತನವನ್ನು ಮಾತ್ರ ಹೆಚ್ಚು ಮಾಡಲಾಗುತ್ತೆ. ಇಡೀ ದೇಶದ ಉದ್ಯೋಗದ ವೇತನ ಹೆಚ್ಚಾಗಲ್ಲ. ಫಾರ್ ಎಕ್ಸಾಂಪಲ್, ಕೈಗಾರಿಕೆಯಲ್ಲಿ ವೇತನ ಹೆಚ್ಚಾಗಿದೆ ಅಂತ ಹೇಳಿದ್ರೆ ಕೃಷಿ ಮತ್ತು ಕೈಗಾರಿಕೆಯಲ್ಲಿ ವೇತನ ಹಂಗೆ ಇರುತ್ತೆ, ಚೇಂಜ್ ಆಗಲ್ಲ ಅದು. ಹಾಗಾಗಿ ಆರ್ಥಿಕತೆಯ ವಾಸ್ತವ ಚಿತ್ರಣ ನೀಡೋದಕ್ಕೆ ಸಮಗ್ರ ಅರ್ಥಶಾಸ್ತ್ರ ವಿಫಲ ಆಗಿದೆ. ಚಲ ಪರಿಣಾಮಗಳ ಅಂದಾಜು ಕಷ್ಟದಾಯಕ. ನೋಡಿ, ಚಲ ಪರಿಣಾಮ ಅಂತ ಹೇಳಿದ್ರೆ ಸಮಸ್ಯೆಗಳು. ನಾನು ಅವಾಗಲೇ ಸಿದ್ಧಾಂತ ಹೇಳ್ಬೇಕಾದ್ರೆ ಹೇಳಿದೆ, ದೇಶದ ಆರ್ಥಿಕ ವಿವಿಧ ಚಲ ಪರಿಣಾಮಗಳ ಮೇಲೆ ಆರ್ಥಿಕ ಮಾದರಿಗಳನ್ನು ನಿರೂಪಿಸುವ ಪ್ರಕ್ರಿಯೆ. ಇಲ್ಲಿ ಆರ್ಥಿಕ ಚಲ ಪರಿಣಾಮಗಳು ಅಂತ ಹೇಳಿದ್ರೆ ಆರ್ಥಿಕ ಸಮಸ್ಯೆಗಳು, ಆರ್ಥಿಕ ಮಾದರಿಗಳಂದ್ರೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದು. ಈ ಪರಿಹಾರವನ್ನು ಕೊಟ್ರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ? ಆರ್ಥಿಕ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ಆದರೆ ಈ ಸಮಸ್ಯೆಗಳನ್ನು ಕಂಡುಹಿಡಿಯೋದೇ ತುಂಬಾ ಕಷ್ಟಕರ. ಫಾರ್ ಎಕ್ಸಾಂಪಲ್, ಬಡತನದಲ್ಲೂ ಸಾಕಷ್ಟು ವಿಧ ಇದೆ. ಯಾವ ಬಡತನಕ್ಕೆ ಯಾವ ಪರಿಹಾರ ಅನ್ನೋದು ಇಲ್ಲಿ ತುಂಬಾ ಕಷ್ಟ ಸಾಧ್ಯ.
ಆಗುತ್ತೆ. ಹೀಗಾಗಿ ಅದೇ ರೀತಿ ನಿರುದ್ಯೋಗದಲ್ಲೂ ಸಹ ಸಾಕಷ್ಟು ವಿಧಗಳಿವೆ. ಋತುಮಾನದ ನಿರುದ್ಯೋಗ ಇರ್ಬೋದು, ಅರೆ ನಿರುದ್ಯೋಗ ಇರ್ಬೋದು. ಈ ರೀತಿ ಬೇರೆ ಬೇರೆ ನಿರುದ್ಯೋಗದ ವಿಧಗಳನ್ನು ನಾವು ಕಾಣ್ತೀವಿ. ಯಾವ ಒಂದು ಸಮಸ್ಯೆಗೆ ಯಾವ ಪರಿಹಾರ, ಯಾವ ಒಂದು ಪರಿಹಾರವನ್ನು ಎಷ್ಟು ಮಟ್ಟಿಗೆ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ತುಂಬಾ ಕಷ್ಟಕರವಾದಂಥ ಸಂಗತಿಗಳನ್ನು ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದಾಗಿ ತಿಳ್ಕೊಳ್ತೀವಿ. ಇಷ್ಟು ಸಮಗ್ರ ಅರ್ಥಶಾಸ್ತ್ರದ ಸಮಸ್ಯೆಗಳು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಮೊದಲನೆಯ ಅಧ್ಯಾಯ ಕಂಪ್ಲೀಟ್ ಆಯಿತು. ಎರಡನೇ ಅಧ್ಯಾಯದ ಬಗ್ಗೆ ನಾನು ಮುಂದಿನ ಕ್ಲಾಸಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.